ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನ್ಯೂಮರಾಲಜಿ ಸೀರೀಸಲ್ಲಿ ನಂಬರ್ 5 ಬಗ್ಗೆ ಮಾತಾಡಿದೆ. ಅದರ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳಿ ಅಂತ ಕೇಳಿದರು. ಅದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾಹಿತಿ ಕೊಡಿ ಅಂತ ಕೇಳಿದ ಕಾರಣ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಂಬರ್ 5 ಕೆಳಗಡೆ ಬರೋರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ತಿಂಗಳಿನ 5, 14, 23 ಈ ದಿನಾಂಕ ಹುಟ್ಟಿರೋರು ನಂಬರ್ 5 ಕೆಳಗಡೆ ಬರ್ತಾರೆ. ಕಳೆದ ನ್ಯೂಮರಾಲಜಿ ಸೀರೀಸಲ್ಲಿ ಸ್ವಲ್ಪ ಬೇಸಿಕ್ ವಿಷಯ ಮಾತಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ಈ ವಿಡಿಯೋನ ನೋಡಿ. ಆವಾಗ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗುತ್ತೆ ಏನು ಅಂತ. ಇನ್ನು ಸ್ವಲ್ಪ ಡೀಪಾಗಿ ಏನೇನಿದೆ ಅಂತೇಳಿ ನೋಡೋಣ. ಇದು ನಂಬರ್ 5 ಅನ್ನೋದು ಬಹಳ ಡೈನಾಮಿಕ್ ಮತ್ತು ಆ್ಯಕ್ಟಿವ್ ನಂಬರು. ಯಾವಾಗಲೂ ಹೊಸತನ, ಅನುಭವ, ಪ್ರಯಾಣವನ್ನು ಇಷ್ಟಪಡ್ತಾರೆ. ಸ್ವಭಾವದಿಂದ ಇವರು ತುಂಬ ಚುರುಕು ಮತ್ತು ಎಲ್ಲರೊಂದಿಗೆ ಅಡ್ಜಸ್ಟ್ ಆಗುವ ಕಲೆ ಇವರಿಗೆ ಗೊತ್ತಿದೆ. ಒಟ್ಟಿನಲ್ಲಿ ನಂಬರ್ 5 ಕೆಳಗಡೆ ಬರೋರು ಸಾಹಸಿ, ಬುದ್ಧಿವಂತರು, ಸ್ವತಂತ್ರ ಮತ್ತು ಚುರುಕು ವ್ಯಕ್ತಿಗಳು. ಪ್ರಯಾಣ, ಕಲೆ, ಮಲ್ಟಿ ಟಾಸ್ಕಿಂಗ್ ಇವರಿಗೆ ಇಷ್ಟ ಆಗುತ್ತೆ. ಇವರಿಗೆ ಯಾವಾಗಲೂ ಹೊಸತನ ಇಷ್ಟ. ರೂಲನ್ನು ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ. ಮತ್ತು 1 ರಿಂದ 10ರಲ್ಲಿ ನಂಬರ್ 5 ಮಧ್ಯದಲ್ಲಿ ಇರೋದರಿಂದ ಆ ಕಡೆ ಈ ಕಡೆ ಸಮತೋಲನ ಕಾಯ್ದುಕೊಳ್ಳೋದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಸಪ್ತ ಚಕ್ರಗಳಲ್ಲಿ ಪ್ರೈಮರಿ ಕನೆಕ್ಷನ್ನು ವಿಶುದ್ಧ ಚಕ್ರದ ಜೊತೆ ಇರುತ್ತೆ ಇವರಿಗೆ. ಮಾತಿನ ಶಕ್ತಿ ಚೆನ್ನಾಗಿರುತ್ತೆ. ಒಳ್ಳೆ ಮಾತಿಂದ ಜನರನ್ನು ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೆಟ್ಟ ಮಾತಿಂದ ಜನರನ್ನು ದೂರ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ. ಸೆಕೆಂಡ್ರಿ ಕನೆಕ್ಷನ್ನು ಹಾರ್ಟ್ ಚಕ್ರಕ್ಕೆ, ಅನಾಹತ ಚಕ್ರ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದರ ಜೊತೆ ಕನೆಕ್ಷನ್ ಇರುತ್ತೆ. ಹೊಸ ಅನುಭವ, ಸ್ನೇಹ, ಪ್ರೀತಿ ಇವುಗಳ ಮೂಲಕ ಹೃದಯ ಕೇಂದ್ರ ಚುರುಕಾಗಿರುತ್ತೆ ಇವರಿಗೆ. ಇವರಿಗೆ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು ಅಂತಂದರೆ ಪ್ರವಾಸ, ಟೂರ್ ಹೋಗೋದು ಅಥವಾ ಹೊಸ ಹೊಸ ಪ್ಲೇಸನ್ನು ನೋಡೋದು ಅಂದರೆ ತುಂಬ ಇಷ್ಟ ಇವರಿಗೆ. ಹೊಸ ಸ್ನೇಹ, ಹೊಸ ಅನುಭವ, ಮಾತುಕತೆ, ಡಿಬೇಟು, ಸಂವಹನ, ಹಾಸ್ಯ ಪ್ರಜ್ಞೆ, ಸ್ವಾತಂತ್ರ್ಯ, ಬದಲಾವಣೆ ಇದೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಇದೆಲ್ಲ ಇಷ್ಟ ಇವರಿಗೆ. ಇಷ್ಟವಿಲ್ಲದವು ಅಂದರೆ ಬೋರಿಂಗ್ ಲೈಫು, ಹೆಚ್ಚು ನಿಯಮ, ಕಟ್ಟುಪಾಡು, ಅಂದರೆ ರಿಸ್ಟ್ರಿಕ್ಟ್ ಮಾಡಿದರೆ ಆಗಲ್ಲ ಇವರಿಗೆ. ಯಾರಾದರೂ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತೆಲ್ಲ ಹೇಳಿದ್ರೆ ಕೇಳಲ್ಲ ಇವರು. ಮತ್ತು ತುಂಬ ಒತ್ತಡ ಇರುವಂಥ ಪ್ಲೇಸಲ್ಲೂ ಕೂಡ ಇವರು ಇರೋಕ್ಕೆ ಇಷ್ಟಪಡಲ್ಲ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇವ್ರನ್ನ ಯಾರು. ದೀರ್ಘಕಾಲ ಒಂದೇ ಕೆಲಸ ಮಾಡೋದು ಮತ್ತು ಟೂ ಮಚ್ ಸೀರಿಯಸ್ನೆಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಇವರಿಗೆ ಇಷ್ಟ ಆಗಲ್ಲ. ಇನ್ನು ಕೆಲವು ಬೇರೆ ಪಾಯಿಂಟ್ಸ್ ಅಂತಂದರೆ, ವಿಶುದ್ಧ ಚಕ್ರ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದರೆ ಸತ್ಯವಾದ ಮಾತು ಮತ್ತು ಸಾಫ್ಟ್ ಸ್ಪೋಕನ್ ಅಂದರೆ ಮೃದು ಮಾತುಗಳಿಂದ ಮತ್ತು ಸತ್ಯವಾದ ಮಾತುಗಳನ್ನ ಆಡೋದ್ರಿಂದ ವಿಶುದ್ಧ ಚಕ್ರ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇವರಿಗೆ. ಮಾತಿನ ಕಲೆ ಇವರಿಗೆ ಗೊತ್ತಿರೋದ್ರಿಂದ ಅದನ್ನು ಧರ್ಮದ, ನ್ಯಾಯಯುತವಾದ ಕೆಲಸಗಳಿಗೆ ಬಳಸಿದರೆ ಜೀವನ ಬೆಳಗುವುದರಲ್ಲಿ ಸಂಶಯವೇ ಇಲ್ಲ. ಇನ್ನು ಸ್ವಲ್ಪ ಡೀಪಾಗಿ ನೋಡೋದಾದರೆ ಈ ನಂಬರ್ 5 ತತ್ವ ವಾಯುತತ್ವ. ಇವರಿಗೆ ಗಾಳಿ, ಗಿಡಮರದ ಸುತ್ತಮುತ್ತ ತುಂಬ ಇಷ್ಟಪಟ್ಟಿರ್ತಾರೆ. ಹಾಗೆಯೇ ನಂಬರ್ 5 ವ್ಯಕ್ತಿಗಳು ಚಲನೆಯ ತತ್ವದ ಪ್ರತಿನಿಧಿಗಳು. ಗಾಳಿಗೆ ಸರಿಯಾದ ನಿರ್ದೇಶನ ಕೊಟ್ಟರೆ ಅವರು ಪ್ರಪಂಚವನ್ನೇ ಬದಲಾಯಿಸಬಲ್ಲರು. ಗಾಳಿಗೆ ಸರಿಯಾದ ನಿರ್ದೇಶನ ಕೊಡೋದು ಅಂತಂದರೆ ಏನು ಅಂತಂದರೆ, ನಮ್ಮ ಒಳಗೆ ಇರುವ ಪ್ರಾಣವಾಯು ಇದೆಯಲ್ಲ, ಅದನ್ನು ಪ್ರಾಣಾಯಾಮದ ಮೂಲಕ ಸರಿಯಾದ ನಿರ್ದೇಶನ ಕೊಟ್ಟರೆ ಪ್ರಾಣಾಯಾಮ ಮಾಡಿಕೊಂಡು ತುಂಬ ಅವರಿಗೆ ಏಕಾಗ್ರತೆಗೆಲ್ಲ ಈಸಿ ಆಗುತ್ತೆ. ಅದರಿಂದ ಅವರ ಗೋಲ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆರಾಧಿಸಬೇಕಾದ ದೇವರು ಯಾವುದು ಅಂತಂದರೆ ಶ್ರೀಮನ್ನಾರಾಯಣ, ಶ್ರೀ ವಿಷ್ಣು. ಓಂ ನಮೋ ನಾರಾಯಣಾಯ ಜಪದಿಂದ ಮನಸ್ಸಿನ ಅಸ್ಥಿರತೆ ಕಡಿಮೆ ಆಗೋದು. ಮತ್ತು ಓಂ ಗಂ ಗಣಪತಿಯೇ ನಮಃ ಅಂತ ಬೆಳಿಗ್ಗೆ 108 ಬಾರಿ ಜಪಿಸೋದ್ರಿಂದ ಜನರಲ್ಲಿ ಸ್ಥಿರತೆ ಬರುತ್ತೆ. ಅಂದರೆ ಸ್ವಲ್ಪ ಚಂಚಲ ಮನಸ್ಸಿನವರಿದ್ದರೆ ಸ್ಥಿರತೆ ಬರುತ್ತೆ ಅದರಿಂದ.
ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ ಆಕರ್ಷಣೆ ಲಭಿಸೋದು. ಮತ್ತು ರೆಮಿಡೀಸ್ ಅಂತ ಬಂದರೆ ಬುಧವಾರ ವ್ರತ ಮಾಡಿದರೆ ಒಳ್ಳೆಯದು. ಹಸಿರು ಬಣ್ಣದ ದಾರನ ಕೈಗೆ ಕಟ್ಕೊಳ್ಳೋದು ಒಳ್ಳೆಯದು. ಹಸಿರು ಬಣ್ಣದ ವಸ್ತ್ರ ಮತ್ತು ಹಣ್ಣುಗಳನ್ನು ದಾನ ಮಾಡೋದು. ಮತ್ತು ಪಚ್ಚೆ ರತ್ನ ಎಮರಾಲ್ಡ್ ಅಂತ ಹೇಳ್ತಾರಲ್ಲ, ಅದನ್ನು ಯಾರಾದರೂ ನಿಮಗೆ ಜ್ಯೋತಿಷದವರ ಸಲಹೆ ಮೇರೆಗೆ ಧರಿಸ್ಕೋಬೋದು ಕೇಳಿಕೊಂಡು. ಮತ್ತು ಹಸಿರು ತರಕಾರಿಗಳನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸೋದು. ಇದೆಲ್ಲ ಮಾಡೋದ್ರಿಂದ ಇವರಿಗೆ ಇನ್ನೂ ಚೆನ್ನಾಗಿ ಇವರ ಲಕ್ಕನ್ನು ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಪಾಗಿ ಇವರಿಗೆ ಸೂಟೇಬಲ್ ನಂಬರ್ಸ್ ಯಾವುದು ಮತ್ತು ಮದುವೆ ಆಗೋಕ್ಕೆ ಒಳ್ಳೆ ಯಾವ್ಯಾವ ಡೇಟಲ್ಲಿ ಹುಟ್ಟಿರೋರು ಇದೆಲ್ಲ ಹೇಳ್ತೀನಿ ಯಾವುದು ಅಂತೇಳಿ ಫುಲ್ಲು ಡೀಟೇಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.